ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಎಲ್ಲವೂ ನನ್ನ ವಿರುದ್ಧವೇ ನಡೆಯುತ್ತಿದೆ, ನಾನು ಏನೂ ಸಾಧಿಸಲಾರೆ, ನನ್ನ ಜೀವನದಲ್ಲಿ ಸಂತೋಷವೇ ಇಲ್ಲ ಎಂದು ಅನ್ನಿಸಿದೆಯೇ? ಇಂದು ನಾವು ಮಾತನಾಡಲಿರುವ ವಿಷಯ ಧನಾತ್ಮಕ ಚಿಂತನೆ, ಅಂದರೆ ಪಾಸಿಟಿವ್ ಥಿಂಕಿಂಗ್. ಸ್ನೇಹಿತರೆ, ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹಣದಲ್ಲಿಲ್ಲ, ಅದೃಷ್ಟದಲ್ಲಿಲ್ಲ, ಇತರರ ಕೈಯಲ್ಲಿಲ್ಲ. ಅದು ನಮ್ಮ ಆಲೋಚನೆಯಲ್ಲೇ ಇದೆ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು. ಧನಾತ್ಮಕ ಚಿಂತನೆ ಅಂದರೆ ಏನು? ಧನಾತ್ಮಕ ಚಿಂತನೆ ಅಂದರೆ ಸಮಸ್ಯೆ ಇಲ್ಲವೆಂದು ನಟಿಸುವುದಲ್ಲ, ನೋವು ಇಲ್ಲವೆಂದು ಸುಳ್ಳು ಹೇಳಿಕೊಳ್ಳುವುದಲ್ಲ. ಧನಾತ್ಮಕ ಚಿಂತನೆ ಅಂದರೆ ಸಮಸ್ಯೆಯಲ್ಲೂ ಪರಿಹಾರವನ್ನು ಹುಡುಕುವ ಮನಸ್ಥಿತಿ. ಒಂದೇ ಪರಿಸ್ಥಿತಿಯಲ್ಲಿ ಒಬ್ಬನು ಕುಸಿದು ಹೋಗುತ್ತಾನೆ, ಇನ್ನೊಬ್ಬನು ಎದ್ದು ನಿಲ್ಲುತ್ತಾನೆ. ಅಂತರ ಏನು? ಅವರ ಆಲೋಚನೆ. ಚಿಕ್ಕ ಕತೆ ಹೇಳ್ತೀನಿ ನೋಡಿ. ಒಂದು ಹಳ್ಳಿಯಲ್ಲಿ 2 ರೈತರು ಇದ್ದರು. ಒಂದು ವರ್ಷ ಭಾರೀ ಮಳೆ ಬಂತು. ಮೊದಲ ರೈತ ಹೇಳಿದ, ನನ್ನ ಜೀವನವೇ ಹಾಳಾಯಿತು, ದೇವರು ನನ್ನನ್ನು ಶಿಕ್ಷಿಸುತ್ತಿದ್ದಾನೆ. ಎರಡನೇ ರೈತ ಹೇಳಿದ, ಇದು ಅವಕಾಶ, ನಾನು ಹೊಸ ಬೆಳೆ ಪ್ರಯೋಗ ಮಾಡಬಹುದು. ಮೊದಲ ರೈತ ಕೈಬಿಟ್ಟ, ಎರಡನೇ ರೈತ ಹೊಸ ಬೆಳೆ ಬೆಳೆದ. ವರ್ಷದ ಕೊನೆಯಲ್ಲಿ ಒಬ್ಬನು ಸಾಲದಲ್ಲಿ ಮುಳುಗಿದ, ಮತ್ತೊಬ್ಬನು ಯಶಸ್ವಿಯಾದ. ಮಳೆ ಒಂದೇ, ಆದರೆ ಯೋಚನೆ ಬೇರೆ. ನಕಾರಾತ್ಮಕ ಯೋಚನೆಯ ಪರಿಣಾಮಗಳು. ನಕಾರಾತ್ಮಕ ಯೋಚನೆಗಳು ಆತ್ಮವಿಶ್ವಾಸ ಕಡಿಮೆ ಮಾಡುತ್ತದೆ, ಭಯವನ್ನು ಹೆಚ್ಚಿಸುತ್ತದೆ, ಅವಕಾಶಗಳನ್ನು ಕಾಣದಂತೆ ಮಾಡುತ್ತದೆ, ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ವಿಜ್ಞಾನ ಹೇಳುತ್ತದೆ, ನಾವು ಹೆಚ್ಚು ನಕಾರಾತ್ಮಕವಾಗಿ ಯೋಚಿಸಿದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಧನಾತ್ಮಕ ಯೋಚನೆಯ ಲಾಭಗಳು. ಧನಾತ್ಮಕ ಚಿಂತನೆ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಸಮಸ್ಯೆ ಎದುರಿಸುವ ಶಕ್ತಿ ಕೊಡುತ್ತದೆ, ಸಂಬಂಧಗಳನ್ನು ಸುಧಾರಿಸುತ್ತದೆ, ಯಶಸ್ಸಿನ ದಾರಿಯನ್ನು ತೆಗೆಯುತ್ತದೆ. ಯಶಸ್ವಿ ವ್ಯಕ್ತಿಗಳಲ್ಲಿ ಒಂದೇ ಸಾಮಾನ್ಯ ಗುಣ, ಅವರು ಸೋಲನ್ನು ಅಂತ್ಯವೆಂದು ನೋಡುವುದಿಲ್ಲ, ಪಾಠವೆಂದು ನೋಡುತ್ತಾರೆ. ನಿಮ್ಮ ಮಾತುಗಳನ್ನು ಬದಲಾಯಿಸಿ. ನನಗೆ ಆಗಲ್ಲ, ಪ್ರಯತ್ನ ಮಾಡ್ತೀನಿ ಅನ್ನೋದನ್ನು ಮಾತಾಡಬೇಕು. ನಮ್ಮ ಮಾತು, ಯೋಚನೆ, ಜೀವನ ಹೀಗೆ ನಡಿಬೇಕು. ದಿನಕ್ಕೆ 3 ಕೃತಜ್ಞತೆಗಳು. ಪ್ರತಿದಿನ ರಾತ್ರಿ, ನನಗೆ ಇವತ್ತು ಏನು ಒಳ್ಳೆಯದಾಯಿತು, ಸಣ್ಣದಾದರೂ ಪರವಾಗಿಲ್ಲ. ಆರೋಗ್ಯ, ಕುಟುಂಬ, ಊಟ, ನಿದ್ರೆ ಎಲ್ಲವನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ನಾವು ತಪ್ಪುಗಳನ್ನು ಶಿಕ್ಷೆ ಅಲ್ಲ, ಪಾಠವೆಂದು ನೋಡಬೇಕು. ನೀವು ಸೋತಿದ್ದೀರಾ, ಅದು ನಿಮ್ಮ ಅಂತ್ಯ ಅಲ್ಲ, ಅದು ನಿಮ್ಮ ತರಬೇತಿ. ನಕಾರಾತ್ಮಕ ಜನರಿಂದ ದೂರವಿರಿ. ಯಾವಾಗಲೂ ದೂರ ಹೇಳುವವರು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತಾರೆ. ಶಾಂತಿ ಕೊಡುವವರು ಜೊತೆ ಇರಲಿ. ನಿಮ್ಮ ಮನಸ್ಸಿಗೆ ಆಹಾರ ಕೊಡಿ. ನೀವು ಹೇಳುವುದೇನು, ನೋಡುವುದೇನು? ಪ್ರೇರಣಾದಾಯಕ ವಿಡಿಯೋ ನೋಡಬೇಕು, ಒಳ್ಳೆಯ ಪುಸ್ತಕ ಓದಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಮನಸ್ಸು ಕೂಡ ಆಹಾರ ಬೇಡುತ್ತದೆ. 1 ನಿಮಿಷದ ಚಿಕ್ಕ ವ್ಯಾಯಾಮ ಅಥವಾ 2 ನಿಮಿಷ ನೀವು ಮಾಡಬಹುದು. ಈಗಲೇ ಪ್ರಯತ್ನಿಸಿ. ಕಣ್ಣು ಮುಚ್ಚಿ ಆಳವಾದ ಉಸಿರು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಹೇಳಿ, ನಾನು ಶಕ್ತಿಶಾಲಿ, ನಾನು ಸಾಧಿಸಬಲ್ಲೆ, ನನ್ನ ಜೀವನ ಉತ್ತಮವಾಗುತ್ತಿದೆ. ಪ್ರತಿದಿನ 1 ನಿಮಿಷ ಮಾಡಿದರೂ ಅದ್ಭುತ ಫಲಿತಾಂಶ ಕಾಣಬಹುದು. ಸ್ನೇಹಿತರೆ, ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇದೆ. ಪರಿಸ್ಥಿತಿ ಬದಲಾಗದೆ ಇರಬಹುದು, ಆದರೆ ನಿಮ್ಮ ಯೋಚನೆ ಬದಲಾಗಬಹುದು. ಯೋಚನೆ ಬದಲಾಗಿದೆ ಎಂದರೆ ನಿರ್ಧಾರ ಬದಲಾಗುತ್ತದೆ, ಕ್ರಿಯೆ ಬದಲಾಗುತ್ತದೆ, ಜೀವನ ಬದಲಾಗುತ್ತದೆ. ಇಂದೇ ನಿರ್ಧಾರ ಮಾಡಿ, ನಾನು ಧನಾತ್ಮಕವಾಗಿ ಯೋಚಿಸುತ್ತೇನೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಉತ್ತಮ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.